ಏರಿಯಾದಲ್ಲಿ ಇಷ್ಟೊಂದು ಚೆನ್ನಾಗಿರೋ ಹೋಟೆಲ್ ಇದೆ ಅಂತ ನನಗೆ ರೀಸೆಂಟಾಗಿ ಗೊತ್ತಾಯಿತು. ಗೊತ್ತಿದ್ರೆ ಮುಂಚೆನೇ ಹೋಗ್ತಿದೆ ಅನಿಸುತ್ತೆ. ಸೊ ನಾವಿವತ್ತು ಹೊಸಕೆರೆಹಳ್ಳಿ ಲೊಕೇಟ್ ಆಗಿರೋ ಕಡುಕಳ್ಳ ಅನ್ನೋ ಒಂದು ಮೀನು ಹೋಟೆಲ್ಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ಪ್ರಾಪರ್ ಕುಂದಾಪುರ ಸ್ಟೈಲ್ ಹೋಟೆಲ್. ಒಳಗೆ ಹೋಗ್ತಿದ್ದಂಗೆ ನಿಮಗೆ ಅದು ಕೊಬ್ಬರಿ ಎಣ್ಣೆ ಸ್ಮೆಲ್ ಬರುತ್ತೆ. ಎಲ್ಲ ಐಟಮ್ನು ಇವರು ಕೊಬ್ಬರಿ ಎಣ್ಣೆಲೇ ಮಾಡ್ತಾರೆ. ಅದೇನೇ ತುಂಬ ಖುಷಿ ಪಡೋ ವಿಷಯ. ಸಂಡ್ ಅವ್ರ ಓನರ್ ಕೂಡ ತುಂಬಾ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇಲ್ಲಿನ ಕಸ್ಟಮರೇ ಅಲ್ಲಿರೋ ಲೋಕಲ್ ಪೀಪಲ್ಸ್ ಅಂತ ಹೇಳ್ಬೋದು. ಮಧ್ಯಾಹ್ನ ಊಟಕ್ಕೆ ಅವ್ರುಗಳೇ ಬಂದು ಇಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಸೊ ಇವ್ರ ಹತ್ರ ನಿಮಗೆ ಮೀಲ್ಸು ಮತ್ತು ಫುಲ್ ಆ್ಯಂಡ್ ಫುಲ್ ಫಿಶ್ ಐಟಮ್ಸ್ ಹಾಗೆ ಚಿಕನ್ ಐಟಮ್ಸ್ ಕೂಡ ಸಿಗುತ್ತೆ. ನಾವು ಫಸ್ಟ್ಗೆ ಇಲ್ಲಿ ಒಂದು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ತೊಗೊಂಡಿದ್ವಿ. ಸಕ್ಕದಾಗ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ. ನನಗಂತೂ ಚಿಕನ್ ಸುಕ್ಕ ತುಂಬಾ ಇಷ್ಟ ಆಯಿತು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆ್ಯಂಡ್ ಬಿಫೋರ್ ದಟ್ ಇಲ್ಲಿ ಯಾರೋ ಒಬ್ಬರು ಇನ್ಫ್ಲೂಯೆನ್ಸರ್ ಕೈಲಿ ಪ್ರಮೋಷನ್ ಮಾಡಿಸಿದ್ದಾರೆ. ಅವರೇನು ಅನ್ಲಿಮಿಟೆಡ್ ಫಿಶ್ ಕೊಡ್ತಾರೆ ಅಂತ ಹೇಳಿ ಸುಳ್ಳಾಗಿ ಹೇಳಿದ್ದಕ್ಕೆ ಯಾರೋ ಒಬ್ಬರು ಬಂದು ಅಲ್ಲಿ ಬಾಯಿಗೆ ಬಂದಂಗೆ ಬೈತಾಯಿದ್ರು. ಸೊ ಇನ್ಫ್ಲೂಯೆನ್ಸರ್ಗಳು ಇರೋದನ್ನು ಇದ್ದಂಗೆ ಹೇಳಿ ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೀನು ಊಟ ಟ್ರೈ ಮಾಡಿದ್ವಿ. 100 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಿಮಗೆ ಉಪ್ಪಿನಕಾಯಿ ಹಾಗೆ ಸೀಗಡಿದು ಚಟ್ನಿ ಪುಡಿ ಥರ ಕೊಟ್ಟು ಕಪ್ಪೆ ಚಿಪ್ಪಿಂದ ಒಂದು ಫ್ರೈ ಕೊಟ್ಟು ನಿಮಗೆ ಬಾಯ್ಲ್ಡ್ ಮತ್ತು ನಾರ್ಮಲ್ ರೈಸ್ ಇರುತ್ತೆ. ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಒಂದು ಸಾಂಬಾರಲ್ಲಿ ಒಂದು ಮೀನು ಕೊಡ್ತಾರೆ. ಹಾಗೆ ನಾವು 2 ಫಿಶಸ್ನ ಎಕ್ಸ್ಟ್ರಾ ಆರ್ಡ್ರ್ ಮಾಡಿದ್ವಿ. ಒಳೆಬೈಗೆ ಮತ್ತು ಬಾಂಗ್ಡೆ ರವಾ ಫ್ರೈ. ಒಳೆಬೈಗೆ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಅದೊಂಥರ ಸ್ಮೆಲ್ ಇತ್ತು. ಬಟ್ ಬಾಂಗ್ಡೆ ರವಾ ಫ್ರೈ ಅಂತೂ ಸಕ್ಕತ್ತಾಗಿತ್ತು ಅಂತ ಹೇಳ್ತೀನಿ. ಮಸ್ಟ್ ಟ್ರೈ. ರೈಸ್ಗೆ ಚಿಕನ್ ಸಾಂಬಾರನ್ನ ಹಾಕ್ಸ್ಕೊತೀನಿ. ಸಕ್ಕತ್ತಾಗಿರುತ್ತೆ. ನೀವೇನಾದರೂ ಕುಂದಾಪುರ ಸ್ಟೈಲಲ್ಲಿ ಊಟ ಮಾಡಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.